ನೇಗಿಲ ಹಿಡಿದ ಹೊಲದಳುವಾಡು ತಳ್ಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳುವಾಡು ತಳ್ಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೈ ಕರ್ಮವೈಹ ಪರಸಾಧನವು ಕಷ್ಟದೊಳನ್ನವ ದುಡಿವನಟಾಗಿ ಸೃಷ್ಟಿ ನಿಯಮದೊಳಗಬಲೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ವರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವನೀಯವನು ಯಾರು ವರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವ ನೀಡುವನು ಫಲವನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿಯುವನು ಗೌರವ ಕಾಶಿಸದೆ ನೇಗಿಲ ಕುಳಬಲ ಗಡಗಿದ ಕರ್ಮ ನೇಗಿಲ ಕುಳಬಲ ಗಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅವ್ವ 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 ಯಾರು? ಓಹೋ ಪ್ರಶಾಂತ್, ಇದೇನಿಪ್ಪ ಕಂದ, ಕೊರ್ಗೆಯನ್ನು ಹೊತ್ಕೊಂಡು ಬಂದಿದೆಯಲ್ಲಪ್ಪ? ಅವ್ವ ಇವತ್ತು ಯುಗಾದಿ ಪಾಡ್ಯ ಅಲ್ಲವೇ? ಅದಕ್ಕೆ ಸುತ್ತ ಹತ್ತ ಹಳ್ಳಿ ರೈತರು ಕೂರಿಗೆಗೆ ಸುರುಮಾವು ಹಚ್ಚಿ ಬಡಿಗ್ಯಾರಣ್ಣ ಅಡಿ ಬಡ್ಡಿ ಪೂಜೆಗೆ ಸಿದ್ಧತೆ ಮಾಡಿದ್ದಾನೆ. ಅದಕ್ಕೆ ನಾವು ಕೂಡ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕೆಂದು ಕೂರಿಗೆಯನ್ನು ಹೊತ್ತುಕೊಂಡು ಬಂದೇನವ್ವ. ಹೌದು ಕಂದ, ತುಂಬ ಅಂದರೆ ತುಂಬಾನೇ ಒಳ್ಳೇದಾಯ್ತು. ನೋಡಪ್ಪ, ಕೊರ್ಗಿಗೆ ನೀನು ಸುರುಮಾವನ್ನು ಹಚ್ಚಿ ಎತ್ತುಗಳನ್ನು ತೊಳೆದುಕೊಂಡು ಬಾ. ನಾನು ಅಷ್ಟರಲ್ಲಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ತೀನಿ, ಆಯ್ತಾ? ಆಯ್ತವ್ವ, ಹಾಗೆ ಆಗ್ಲೇ. ಗಡಮ್ಮ ಶ್ರೀಕಾಂತ ಒಬ್ಬನೇ ಬಂದೇನಪ್ಪ, ಅವ್ವ ಅಪ್ಪ ಬರ್ಲಿಲ್ಲವೇ? ಶ್ರೀಕಾಂತ್, ಈಗ ಬಂದೇನಪ್ಪ? ಅಣ್ಣ, ಅವ್ವ ಅಪ್ಪ ಇಬ್ಬರು ಬಂದರು ನೋಡಲ್ಲಿ. ತಂಗಿ ಪಾರ್ವತಿ, ಬಾರಮ್ಮ. ಚಿಕ್ಕಪ್ಪ ಚಿಕ್ಕಮ್ಮ, ನೀವು ಮೂರು ಜನ ಇಬ್ಬರು ಅಕ್ಕ ತಂಗಿ ವರ್ಣನೆ ಮಾಡ್ತೀರಾ, ನಮ್ಮ ಕಡೆ ನೋಡುತ್ತೀರಾ? ಚಿಕ್ಕಪ್ಪ ಚಿಕ್ಕಮ್ಮ, ನೀವು ಮೂರು ಜನ ಅಷ್ಟೇ ಬಂದಿರಾ? ನನ್ನ ಮುದ್ದೆ ತಂಗಿ ಸೀತಾ ಬರ್ಲಿಲ್ಲವೇ? ಇಲ್ಲಪ್ಪ, ನಿನ್ನ ತಂಗಿಗೆ ಕಾಲೇಜ್ ರಜೆ ಕೊಡ್ಲಿಲ್ಲ, ಅದಕ್ಕೆ ನಿನ್ನ ತಂಗಿ ಸೀತಾ ಬರ್ಲಿಲ್ಲ. ಆದ್ರೆ ಶ್ರೀಕಾಂತ ಬಂದಿದ್ದ, ಅವನಿಗೆ ಕಾಲೇಜಿಗೆ ರಜೆ ಇತ್ತು, ಅವನೊಬ್ಬನೇ ಬಂದಿದ್ದಾನಪ್ಪ. ಇರಲಿ ಬಿಡಿ ಚಿಕ್ಕಮ್ಮ. ಶ್ರೀಕಾಂತ, ನಿನ್ನ ಕಾಲೇಜ್ ಮುಗಿತೇನಪ್ಪ? ಇನ್ನೂ ಇಲ್ಲ ಅಣ್ಣ, ಈಗ ತಾನೇ PUC ಎಕ್ಸಾಮ್ ಬರೆದು ಬಂದಿದ್ದೇನೆ, ಪಾಸ್ ಕೂಡ ಆಗಿದೆ. ಹಾಗಾದರೆ ಯಾವ್ದಾರು ನೌಕರಿಗೆ ಅರ್ಜಿ ಹಾಕಬೇಕು ತಾನೆ? ಪ್ರಶಾಂತ, ನೌಕರಿ ಎಂಬ ಶಬ್ದ ನಮ್ಮಂತ ಬಡವರಿಗೆ ಸಲ್ಲದಲ್ಲಪ್ಪ.
ರೈತನ ಮಕ್ಕಳಾದ ನಾವು ಈ ಭೂತಾಯಿಯ ಮಣ್ಣಿನಲ್ಲಿ ದುಡಿದು ಅಂತ ನೌಕರಿವಂತರಿಗೆ ಅನ್ನ ಹಾಕುವ ಕೈ ಆಗಬೇಕವೇ ನಾವು ಅವರ ಕೊಡುವ ಹಣಕ್ಕೆ ಚಾಚುವ ಕೈ ಆಗಬಾರದು ಪ್ರಶಾಂತ. ನೋಡಪ್ಪ ಪ್ರಶಾಂತ, ನಿಮ್ಮ ಚಿಕ್ಕಪ್ಪನಿಗೆ ಎಷ್ಟು ಹೇಳಿದ್ರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಇರೋನು ಒಬ್ನೇ ಮಗ, ಸಾಕಷ್ಟು ಶಾಲೆ ಕಲ್ತಿದ್ದಾನೆ. ಯಾವ್ದಾದ್ರೂ ಒಂದು ನೌಕರಿ ಕೊಡ್ಸೋಣ ಅಂತ ಹೇಳಿದ್ರೆ ಬೇಡ, ನಾವು ರೈತರು, ರೈತನ ಮಕ್ಕಳು ಭೂಮಿ ತಾಯಿ ದುಡಿಬೇಕು ಅನ್ನೋದೇ ಅವರ ಆಸೆ. ಅದು ಅಲ್ಲದೆ ಈ ಶ್ರೀಕಾಂತನಿಗೆ ಹೇಳಿದ್ರೆ ಯಾವ್ದಾದ್ರೂ ಒಂದು ನೌಕರಿಗೆ ಅರ್ಜಿ ಹಾಕೋ ಅಂದ್ರೆ ಇಲ್ಲ, ನಾನು ಮಿಲಿಟರಿ ನೌಕರಿನೇ ಮಾಡ್ತೀನಿ, ಮಿಲಿಟರಿಗೆ ಸೇರ್ತೀನಿ ಅಂತಾನೆ. ವೀರ ಯೋಧನಾಗ್ತೀನಿ, ಈ ಭಾರತ ಮಾತೆಯ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಕ್ಕ, ನೀನಾದ್ರೂ ಹೇಳಕ್ಕ, ಇವ್ರು ತುಂಬಾ ಹಠ ಮಾಡ್ತಾ ಇದ್ದಾನೆ. ನೋಡಪ್ಪ ಶ್ರೀಕಾಂತ್, ತಂದೆ ತಾಯಿಯನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡುವಂತದ್ದೇನಿದೆ? ಇಲ್ಲೇ ಇದ್ದು ಡಾಕ್ಟರು ಅಥವಾ ಪೊಲೀಸ್ ಆಗಿ ಕೆಲಸ ಸೇರ್ಬಾರ್ದೆ ನೀನು? ಅವ್ವ, ಲಂಚ ಎಂಬ ಮಂಚ ಹತ್ತಿದ ಈ ಲಜ್ಜೆಗೆಟ್ಟ ಸರಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ದೊಡ್ಡ ಅಧಿಕಾರಿಗಳು ಕಂಡ ತಕ್ಷಣ ಎದ್ದು ನಿಂತು ಶಲಿ ತೊಡೆದು ಸಮಾಜದ ಬಡ ಜನರ ಮೇಲೆ ಪೈನೆಂಬ ಹೆಸರಿನಲ್ಲಿ ಲಂಚವನ್ನು ಇಸಿದುಕೊಂಡು ಇವನು ಲಂಚಕೋರ ಎನಿಸಿಕೊಳ್ಳುವುದಕ್ಕಿಂತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಾಲುಕ್ಯರ ನಾಡು ಎಂಬ ಖ್ಯಾತಿಯಾಗಿರುವ ಚೊಳಚಾಗುಡ್ಡ ಗ್ರಾಮದಲ್ಲಿ ತಾಯಿ ಬಸವಣ್ಣವ್ವ, ತಂದೆ ಬಸಯ್ಯ ಎಂಬ ನವ ದಂಪತಿಗಳ ಉದರದಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶವನ್ನು ನುಂಗಲು ಬರುತ್ತಿರುವ ಎದುರಾಳಿಗೆ ಇದೆ ಕೊಟ್ಟು ಅವರ ಬಿಸಿರಕ್ತವನ್ನು ಈ ಭೂಮಿಗೆ ಏರಿಸಿ ನಮ್ಮ ಭಾರತ ದೇಶದ ಸಲುವಾಗಿ ತನ್ನ ಪ್ರಾಣವೇ ಕೊಟ್ಟಂತ ಆ ಶಿವಯ್ಯನಂತೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆಟ್ಟದೂರು ಗ್ರಾಮದ ರೈತರ ಮನೆಯಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ವಿಜಯಶಾಲಿಯಾಗಿ ನಮ್ಮ ಭಾರತದ ಬಾವುಟವನ್ನು ಹಾರಿಸುತ್ತಿರುವಾಗ ಅತಿ ಹೆಚ್ಚು ಬೀಳುತ್ತಿರುವ ಹಿಮಪರ್ವತದಲ್ಲಿ ಸಿಲುಕಿ ಸತತ 6 ದಿನಗಳ ಕಾಲ ತನ್ನ ಉಸಿರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮರಳಿ ದೇಶ ಸೇವೆ ಮಾಡಬೇಕೆಂದು ಕನಸು ಹೊತ್ತು ಭಾರತ ಮಾತೆಯ ಮಡಿಲು ಸೇರಿ ವೀರ ಸ್ವರ್ಗ ಪಡೆದನಲ್ಲ ಆ ಹನುಮಂತಪ್ಪ ಕೊಪ್ಪದವರ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕಿತ್ತೂರು ನಾಡಿನ ಸಂಸ್ಥಾನದ ಕಿತ್ತೂರಿಗಾಗಿ ರಾಣಿ ಚೆನ್ನಮ್ಮನಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂತ ಪದರ ಬ್ರಿಟಿಷ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅವನ ಹೆಸರು ಕೇಳಿದ್ರೆ ಸಾಕು ಆವತ್ತಿನ ಪರಂಗಿಯರ ಎದೆ ನಡುತ್ತಾ ಇತ್ತು. ಯಾವಾಗ ಹೇಗೆ ಎಲ್ಲಿಂದ ಬಂದು ದಾಳಿ ಮಾಡುತ್ತಾನೋ ಎಂಬ ಭಯ. ರಾಣಿ ಚೆನ್ನಮ್ಮನವರ ಬಂಧಿಸಿದ್ರು ಕೂಡ ರಾಯಣ್ಣನ ಬಂಧನ ಆಗೋರಿಗೂ ಬ್ರಿಟಿಷರಿಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಆಗಿತ್ತು ರಾಯಣ್ಣನ ಆರ್ಭಟ. ಗಾಯಗೊಂಡ ಹುಲಿ ಸಾಮಾನ್ಯ ಹುಲಿಗಿಂತ ಭಯಾನಕವಾಗಿ ದಾಳಿ ಮಾಡುತ್ತಂತೆ. ಆಗ ರಾಯಣ್ಣ ಕೂಡ ಗಾಯಗೊಂಡ ಹುಲಿ ಅಂತಾಗಿದ್ದ. ರಾಯಣ್ಣ ಕೇವಲ ಕಿತ್ತೂರಿನ ಹುಲಿ ಮಾತ್ರ ಅಲ್ಲ, ಅವನು ಇಡೀ ಭಾರತದ ಆಸ್ತಿ. ಅವನು ಕನ್ನಡಿಗರ ಹೆಮ್ಮೆ, ಅವನು ಭಾರತದ ಆಸ್ತಿ. ಈ ಮಣ್ಣಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಜೀವ ಅದು. ರಾಣಿ ಚೆನ್ನಮ್ಮನ ಬಲಗೈ ಬಂಟನಾದ ಹುಲಿ ಹಾಲು ಮತದ ಹುಲಿ ಎನಿಸಿಕೊಂಡ ಕುರುಬರ ಕುಲದೇವರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಒಂದೇ 1 ವರ್ಷ ಬಾಳಿದರೆ ಸಾಕವ್ವ, ನನ್ನ ಜೀವನ ಸಾರ್ಥಕವಾಗುವುದು. ಶಬಾಸ್ ಅಮ್ಮ ಶಬಾಸ್. ಈ ನಿನ್ನ ಕೆಚ್ಚಿದೆಯ ಮಾತನ್ನು ಕೇಳಿ ಈ ನಿನ್ನ ಅಣ್ಣನಿಗೆ ಅವನು ಹಾನೇ ಬಲವಂತ ಅಂತ ಆಯ್ತು. ಶ್ರೀಕಾಂತ, ನೀನು ನೌಕರಿ ಸೇರಲು ಎಷ್ಟು ಹಣ ಖರ್ಚಾರು ಪರವಾಗಿಲ್ಲ, ನಾನು ತಂದು ಕೊಡುತ್ತೇನೆ. ಪ್ರಶಾಂತ, ಅದು ನೋಡಪ್ಪ ತಮ್ಮ, ಬೇಡ ಅನ್ಬೇಡ. ಮಕ್ಕಳ ಸುಖಕ್ಕಿಂತ ಬೇರೇನಿದೆ ಹೇಳು? ಆಯ್ತು ಅಕ್ಕ, ಎಲ್ಲರ ಒಪ್ಪಿಗೆ ಆದ ಮೇಲೆ ನನಗೂ ಒಪ್ಪಿಗೆ. ಶ್ರೀಕಾಂತ್, ನೋಡಪ್ಪ, ನಮ್ಮ ದೇಶದಲ್ಲಿ ಈ ರೀತಿ ದಬ್ಬಾಳಿಕೆ ಆಗುತ್ತಿರುವುದನ್ನು ನೋಡಿಕೊಂಡು ಹಾಗೆ ಸುಮ್ಮನೆ ಇರಬಾರ್ದು. ಅವರ ಎದೆ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತವನ್ನು ಕುಡಿಬೇಕು ನೀನು. ಅಂದಾಗ
ಭಾರತದ ಬಾವುಟವನ್ನು ಆರಿಸಿ ಗಂಡೆದೆಯ ಗಂಡು ಹುಲಿ ನೀನಾಗಿ ಬರ್ಬೇಕಪ್ಪ, ನೀನಾಗಿ ಬರ್ಬೇಕು. ನೋಡು ಪ್ರಶಾಂತ, ಭೂಮಿಯಲ್ಲಿ ದುಡಿಯುವ ರೈತನಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದೇನಲ್ಲ. ಈ ವರ್ಷ ಮಳೆ ರಾಜ ಜೋರಾಗಿ ಅಬ್ಬರಿಸಿದರೆ ಮುಂದಿನ ವರ್ಷ ಬರಗಾಲ ಬೀಳುತ್ತದೆ. ಎಂತ ಕಷ್ಟ ಬಂದರೂ ಕೂಡ ಭೂತಾಯಿ ಕೊಟ್ಟ ಪಡಿ ಜೋಳದಲ್ಲಿ ದಾನ ಧರ್ಮ ಮಾಡಿ ಧರ್ಮದ ಹಾದಿಯಲ್ಲಿ ನಡೆಯಬೇಕಪ್ಪ, ಧರ್ಮದ ಹಾದಿಯಲ್ಲಿ ನಡೆಯಬೇಕು. ಚಿಕ್ಕಪ್ಪ, ಈ ದೇಶಕ್ಕೆ ಅನ್ನ ಹಾಕುವ ರೈತನ ಮಗ ಒಕ್ಕಲಿಗನಾಗಿ ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ಧರ್ಮದ ನೆರಳಾಗಿ ಬಡವರ ರಕ್ತ ಇರುವ ಶ್ರೀಮಂತ ಕುತಂತ್ರಿ ಕುಲಗೇಡಿ ಮಕ್ಕಳಿಗೆ ಕಾಳಿಂಗ ಸರ್ಪವಾಗಿ ಮುತ್ತೈದವರ ಮಾಂಗಲ್ಯ ಕಾಪಾಡುವ ಮಗನಾಗಿ ಈ ಸಮಾಜಕ್ಕೆ ವಿಷ ಸಾರ್ವಹಿಸ ಸರ್ಪಗಳಿಗೆ ನಾ ಗರಣನಾಗಿ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ನಾ ಅಣ್ಣನಾಗಿ ಈ ಸಾಧು ಸಂತರ ಶರಣರ ಪಾದ ಕಮಲಗಳಿಗೆ ಸ್ಥಿರವಾಗಿ ಶರಣಾಗಿ ಧರ್ಮದಿಂದ ಬದುಕುತ್ತೇನೆ. ಇದು ಆ 7 ಕೋಟಿ ಭಂಡಾರದ ಒಡೆಯ ಶ್ರೀ ಮೈಲಾರಿಂಗೇಶ್ವರ ಪಾದ ಸಾಕ್ಷಿಯು ಸತ್ಯ. ಮಕ್ಕಳು ತೂತು ಅಂದ್ಬಿಡ್ರಪ್ಪ, ಇಲ್ಲಿ ಕುಂತೋರ್ ಕಣ್ಣೆಲ್ಲ ನಿಮ್ಮ ಮೇಲೆ ಬಿದ್ದಿದೆ ನೋಡಪ್ಪ. ನಿಮ್ಮ ಆಸೆ ಅಂತೆ ಆ ದೇವ್ರು ನಿಮಗೆ ಒಳ್ಳೇದನ್ನ ಮಾಡ್ಲಿ. ಅಕ್ಕ, ಇವ್ರು ಮಾತಾಡ್ತಾ ನಿಂತ್ರೆ ಹೀಗೆ ಮಾತಾಡ್ತಾ ನಿಂತಿರ್ತಾರೆ. ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ ಕಣೆ. ಊಟಕ್ಕಾದ್ರೂ ಬಡಿಸ್ತೀವೋ ಅಥವಾ ಇಲ್ಲೇ ನಿಲ್ತೀಯೋ? ದೊಡ್ಡಮ್ಮ, ಊಟ ಮಾಡುವ ಮೊದಲು ಈ ಆನಂದದ ಸಂಭ್ರಮದಲ್ಲಿ ಎಲ್ಲರೂ ಸೇರಿ ಒಂದು ಆನಂದದ ಗೀತೆಯನ್ನು ಆಡೋಣವೇ? ಯಾಕಪ್ಪ ಮಗನೇ, ನಿನ್ ದೊಡ್ಡಮ್ಮ ಇಲ್ಲದಲ್ಲಪ್ಪ, ನಾನು ನಿಮ್ಮವ್ವ. ಅವನು ನಿನ್ಗಿಂತ ಹೆಚ್ಚು ಪ್ರೀತಿಸೋದು ನನ್ನನ್ನೇ, ಅದಕ್ಕೆ ನೀ ದೊಡ್ಡಮ್ಮ ಆಗ್ಬಿಟ್ಟೆ ಅವನ್ಗೆ. ಆಯ್ತಪ್ಪ ಮಗನಿ, ಹಾಡಿಕೊಡಿ ಅವನು. ಬೆಳಕಿನ ಅಂಗಳದಲ್ಲಿ ಅರಳಿದ ಸಂಚಾರ ದೇವರು ಬಂದರು. ಸಂಸಾರ ಆನಂದ ಸಾಗರ, ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಸಂಸಾರ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಸಂಸಾರ. ನಮ್ಮ ಸಂಸಾರ ಆನಂದ ಸಾಗರ.
ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳುವೆ ಬಾರಕ್ಕ, ತುಂಬಾ ಹೊಟ್ಟೆ ಹಸಿತಾ ಇದೆ. ಈಗಾದ್ರೂ ಊಟಕ್ಕೆ ಬರ್ತೀವ ಅಥವಾ ಇಲ್ಲೇ ನಿಂತೀಯೋ? ಅಯ್ಯೋ ನನ್ನ ಮುದ್ದು ತಂಗಿ, ನನ್ನ ತಮ್ಮ ನೀನು ಬರ್ತೀರಾ ಅಂತ ಸೇರಿ ಒಳಗಡೆ ಅಡುಗೆ ಮಾಡ್ತೀನಿ ನಾನು. ಏನ್ ಗೊತ್ತಾ, ಏನು ಹೇಳಲೇಬೇಕಾ? ನೀನೇ ಬಂದು ನೋಡಿದ್ರೆ ಚೆನ್ನಾಗಿರ್ತಿತ್ತು. ಆಯ್ತಕ್ಕ, ಅದು ಏನ್ ಕೊಡ್ತೀವಿ ಅದನ್ನ ಊಟ ಮಾಡ್ಕೊಂಡು ಹೋಗ್ತೀವಿ ಬಾ. ಹೋಳ್ಗಿ ಮಾಡೀನಿ, ಬದ್ನಿಕಾಯಿ ಪಲ್ಯ, ಅನ್ನ, ಸಾಂಬಾರು. ಅಯ್ಯಯ್ಯೋ ಬಾಯಿ ನೀರು ಬಂತು ಬಿಡೆ, ಹೋಗೋಣ ಊಟಕ್ಕೆ. ಬಾ ಹಾಗಾದ್ರೆ ಹೋಗೋಣ. ರೀ ನಡಿ, ನಿಮ್ಮ ಅಕ್ಕ ಅಡಿಗೆ ಮಾಡಿದ್ದಾಳಂತೆ, ಊಟ ಮಾಡೋಣ. ಏಟಾಗಲಿ ನನ್ನ ಮುದ್ದಿನ ಅಕ್ಕ ಹಾಕಿ ನಾನು ಹೇಳಿದಾಗೆ ಮಾಡುತ್ತಾಳೆ.